ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಜೆಪಿಯವರಿಗೆ ಸೇನೆ, ದೇಶಭಕ್ತಿ ಇದೆಲ್ಲವೂ ಸಹ ರಾಜಕೀಯಕ್ಕಾಗಿ ಬಳಸುವ ಒಂದು ಅಸ್ತ್ರ ಅಷ್ಟೇನೆ. ಅದು ಬಿಟ್ಟರೆ ಅವರ ಮನಸ್ಸಿನಲ್ಲಿ ಒಂದು ಚೂರು ಏನೂ ಇಲ್ಲ. ಅದನ್ನೇ ಪ್ರಿಯಾಂಕಾ ಗಾಂಧಿ ಹೇಳಿದ್ದು ಸದನದಲ್ಲಿ. ಮೋದಿಯವರ ಹೃದಯದಲ್ಲಿ ಜನರಿಲ್ಲ, ಜನರಿಗಾಗಿ ಪ್ರೀತಿ ಇಲ್ಲ, ಕೇವಲ ರಾಜಕೀಯ ಇದೆ, ರಾಜಕೀಯ ಬಿಟ್ಟರೆ ಬೇರೆ ಏನಿಲ್ಲ ಅಂತ. ಅಂತಹ ಮೋದಿ ಅನುಯಾಯಿಗಳು, ಶಿಷ್ಯ ಆಗಿರುವಂಥವರು ಇನ್ನು ಯಾವ ಮಟ್ಟಕ್ಕಿರ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡಬಹುದು. ಅದರಲ್ಲೂ ವಿಶೇಷವಾಗಿ ತೇಜಸ್ವಿ ಸೂರ್ಯ ಅಂತಹ ಬಾಲಿಶ ಕೃತ್ಯಗಳಿಂದಾನೇ ಕುಖ್ಯಾತಿ ಪಡೆದುಕೊಂಡಿರುವಂತಹ, ಫ್ಲೈಟ್ ಹೋಗ್ತಿರ್ಬೇಕಾದ್ರೆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಕ್ ಹೋಗಿ ಸಿಕ್ಕಾಕೊಳ್ಳುವಂತಹ, ಸುಳ್ಳು ಹೇಳಿ ವೈಟ್ ಹೌಸ್ಗೆ ಹೋಗಿ ಉಗಿಸಿಕೊಂಡು ವಾಪಸ್ ಬರುವಂತಹ ಅಂತಹ ಮನಸ್ಥಿತಿಯ ವ್ಯಕ್ತಿ ಇನ್ನಂತಹ ಸುಳ್ಳುಗಳನ್ನು ಹೇಳ್ಬೋದು. ಅದೇ ಕೆಲಸ ಇವತ್ತು ಸದನದಲ್ಲಿ ಮಾಡಿದರೆ. ಅದು ಸಹ ಭಾರತದ ಸೇನೆಗೆ ಅವಮಾನಿಸುವ. ಭಾರತ ಸೇನೆ ಯಾವತ್ತೂ ಗೆದ್ದೇ ಇಲ್ಲ, ಯಾವ ಯುದ್ಧವನ್ನು ಗೆದ್ದಿಲ್ಲ, ಕೇವಲ ಮತ್ತು ಕೇವಲ ಸೋಲುಗಳನ್ನೇ ಕಂಡು ಬರ್ತಾ ಇದೆ ಭಾರತ ಸೇನೆ. ಹೀಗೆ ಹೇಳಕ್ ಹೋಗಿ ಸದನದಲ್ಲಿ ಸರಿಯಾಗಿ ಉಗಿಸ್ಕೊಂಡಿದ್ದಾರೆ. ಅದು ಸಹ NCP ನಾಯಕಿ ಸುಪ್ರಿಯಾ ಸುಲೆ ಅವರು ಪಾಠ ಮಾಡ್ದಂಗೆ ಮಾಡಿದ್ರು, ಇತಿಹಾಸದ ಪಾಠ ಮಾಡ್ದಂಗೆ. ಆದರೆ ಶಾಲಲ್ಲಿ ಸುತ್ತಿ ಹೊಡೆದಂಗೆ ಹೇಳಿ ಪಾಠ ಮಾಡಿದ್ರು. ಈಗಲಾದರೂ ಈ ತೇಜಸ್ವಿ ಸೂರ್ಯ ಅನ್ನುವಂತಹ ವ್ಯಕ್ತಿಗೆ ಒಂದಷ್ಟು ಕಾಮನ್ ಸೆನ್ಸು, ಬುದ್ಧಿ ಬಂದ್ರೆ ಸರಿ. ಅಷ್ಟು ಪೆಟ್ಟು ಬಿದ್ದ ಮೇಲೆ ಸೊ ಏನು ಮಾಡಿದ್ದು ಇವತ್ತು ತೇಜಸ್ವಿ ಸೂರ್ಯ? ಅಂಥ ನೀಚ ಕೆಲಸ ಅಂತಂದ್ರೆ ಅದು ಭಾರತದ ಸೇನೆ ಯಾವತ್ತೂ ಯುದ್ಧ ಗೆದ್ದೇ ಇಲ್ಲ ಅನ್ನುವ ರೀತಿ ಮಾತಾಡಿದ್ದು. ಯಾವತ್ತೂ ಯುದ್ಧ ಗೆದ್ದಿಲ್ವಂತೆ. ಎಂಥ ನೀಚತನ ನೋಡಿ, ರಾಜಕೀಯಕ್ಕಾಗಿ ಏನೆಲ್ಲ ಮಾಡ್ತಾರೆ ಅಂತ. ಸೊ ಇವತ್ತು ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಚರ್ಚೆಗಳು ಸದನದಲ್ಲಿ ನಿನ್ನೆಯಿಂದ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಅದರ ಭಾಗವಾಗಿ ತೇಜಸ್ವಿ ಸೂರ್ಯ ಅದ್ಯಾಕೆ ಅಂತಹ ಬಾಲಿಶ ವ್ಯಕ್ತಿಗೆ, ಇಮ್ಮೆಚ್ಯೂರ್ ವ್ಯಕ್ತಿಗೆ ಮಾತಾಡೋದಕ್ಕೆ ಸದನದಲ್ಲಿ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ. ಕಂಡೀಷನ್ ಹಾಕಿ ಕೊಡಬೇಕು. ಕಾಮನ್ ಸೆನ್ಸ್ ಇಟ್ಕೊಂಡು ಮೆಚ್ಯೂರ್ ಆಗಿ ಮಾತಾಡಾಗಿದ್ರೆ ಮಾತಾಡಪ್ಪ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಹೇಳಬೇಕಿತ್ತು. ಆದರೂ ಅವಕಾಶ ಕೊಟ್ಟರು. ಅವಕಾಶ ಕೊಟ್ಟ ತಕ್ಷಣ ಇಂಥವ್ರು ಏನು ಮಾಡ್ತಾರೆ? ಅವ್ರಿಗೆ ಗೊತ್ತಿರೋದೆರಡೆ. ಒಂದು ಸುಳ್ಳು ಹೇಳೋದು, ಇನ್ನೊಂದು ಇನ್ನೊಬ್ಬರನ್ನ ಕೆಟ್ಟದಾಗಿ ಬಿಂಬಿಸೋದು. ಅದನ್ನೇ ಮಾಡಿದ್ರು. ಸುಳ್ಳು ಏನು ಅಂದ್ರೆ ಭಾರತದ ಸೇನೆ ಎಲ್ಲ ಸಂದರ್ಭದಲ್ಲಿಯೂ ಸಹ ಸೋಲ್ತಾನೆ ಬರ್ತಿದೆ. ಅದಕ್ಕೆ ಕಾರಣ ನೆಹರು ಆಡಳಿತ, ನೆಹರು ಅವರ ನೀತಿ. ಆ ನೀತಿಗಳ ಕಾರಣಕ್ಕಾಗಿ ಭಾರತೀಯ ಸೇನೆ ಎಷ್ಟು ಯುದ್ಧಗಳನ್ನು ಸೋತಿದೆ ಅಂದ್ರೆ 1948ರಲ್ಲಿ ಹಿನ್ನಡೆ ಆಯ್ತಂತೆ. ಆ ಸಂದರ್ಭದಲ್ಲೇ POK ಹೋಗ್ಬಿಡ್ತಂತೆ. 1965ರ ಯುದ್ಧದಲ್ಲಿಯೂ ಸಹ ಅರ್ಧ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಿದ್ವಿ, ಆದರೆ ವಾಪಸ್ ಕೊಡಬೇಕಾಯ್ತು. ಅಂತಹ ಕೆಲಸ ಮಾಡಿಬಿಟ್ರಂತೆ. ಆ ನಂತರ 1971ರಲ್ಲೂ ಸಹ ಹಾಗೆ ಆಯ್ತಂತೆ. ಭಾರತ ಸೇನೆಗೆ ಏನೂ ಸಿಗ್ಲಿಲ್ವಂತೆ. ಹೀಗಂತ ಭಾಷಣ ಮಾಡಿ ಎಮರ್ಜೆನ್ಸಿ ಡೋರಲ್ಲಿ ಎಕ್ಸಿಟ್ ಆಗಿ ತಪ್ಪಿಸ್ಕೊಂಡು ಓಡೋದ್ರು. ಸುಪ್ರಿಯಾ ಸುಲೆ ನಿಂತ್ಕೊಂಡ್ರು. NCP ನಾಯಕಿ, ಶರದ್ ಪವಾರ್ ಅವರ NCP ಬಣ ಇದೆಯಲ್ಲ, ಆ ಒಂದು ಬಣದ ನಾಯಕಿ ಸುಪ್ರಿಯಾ ಸುಲೆ ಅವರು ನಿಂತ್ಕೊಂಡು, ಎಲ್ಲಿ ತೇಜಸ್ವಿ ಸೂರ್ಯ? ಕಾಣಿಸ್ತಾ ಇಲ್ಲ. ಆ ವ್ಯಕ್ತಿ ಹೇಳಿದ ಮಾತುಗಳಿಗೆ ನಾನು ವಿವರಣೆಯನ್ನು ಕೊಡಬೇಕು. ಸುಳ್ಳು ಹೇಳಬಾರ್ದು. ನಮಗೆ ಮೊದಲು ದೇಶ, ಆ ನಂತರ ರಾಜ್ಯ, ಆ ನಂತರ ಪಕ್ಷ ಆಗಬೇಕೇ ಹೊರತು ಮೊದಲು ಪಕ್ಷ ಆಗಬಾರ್ದು. ರಾಜಕೀಯ ನೋಡಿಕೊಂಡು ದೇಶದ ಬಗ್ಗೆ ಮಾತಾಡಬಾರ್ದು. ಸೇನೆಗೆ ಅವಮಾನಿಸಿದ್ದಾರೆ, ಲಕ್ಷಾಂತರ ಜನ ಸೈನಿಕರಿಗೆ, ಈ ದೇಶದ ಸೈನಿಕರಿಗೆ ಅವಮಾನಿಸಿದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ ಅನ್ನೋಷ್ಟೊತ್ತಿಗೆ ಪಾಪ ಈ ಮಗುಗೆ ಗೊತ್ತಿಲ್ಲ ಅನ್ಸುತ್ತೆ, ಅಲ್ಲಿ ಒಳಗಡೆ ಅಟ್ಯಾಕ್ ಆಗ್ತಿದೆ ಅಂತ ವಾಪಸ್ ಬಂದರು ತೇಜಸ್ವಿ ಸೂರ್ಯ. ಬಂದ ತಕ್ಷಣ ಹಿಡ್ಕೊಂಡ್ರು ಸುಪ್ರಿಯಾ ಸುಲೆ. ಏನ್ರಿ ಮಾತಾಡ್ತೀರಾ? ಇತಿಹಾಸ ಗೊತ್ತೇನ್ರಿ ನಿಮಗೆ? ಇತಿಹಾಸ ಗೊತ್ತಾ? ಇತಿಹಾಸ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ಅವರು ಪೂರ್ತಿಯಾಗಿ ಹೇಳ್ತಾರೆ. 1948ರಲ್ಲಿ ಆಪರೇಷನ್ ಪೋಲೋ ನಡೆಯಿತು. ಆ ಮೂಲಕ ಹೈದರಾಬಾದ್ ನಿಜಾಮನನ್ನ ಸೋಲಿಸಿ ಹೈದರಾಬಾದ್ ಮತ್ತು ಆ ಪ್ರಾಂತ್ಯವನ್ನ ಭಾರತಕ್ಕೆ ಸೇರಿಸ್ಕೊಳ್ಳಾಯಿತು. ಅದು ಸೇನೆಯ ಸೋಲ. 1961ರಲ್ಲಿ ಆಪರೇಷನ್ ವಿಜಯ್ ನಡೆಯಿತು ಪೋರ್ಚುಗೀಸರ ವಿರುದ್ಧ. ಆ ಆಪರೇಷನ್ ವಿಜಯ್ನ ವಿಜಯದಿಂದ ಜಯಗಳಿಸಿ ನಾವು ಗೋವಾ, ದಮನ್ ಮತ್ತು ದಿಯುಗಳನ್ನ ಭಾರತಕ್ಕೆ ಸೇರಿಸ್ಕೊಂಡ್ವಿ. ಅದು ಭಾರತ ಸೇನೆಯ ಸಕ್ಸಸ್ ಅಲ್ವಾ ಅಂತ ಕೇಳಿದ್ರು. ಆ ನಂತರ 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಯಾರು ಗೆದ್ದಿದ್ದು? ಪಾಕಿಸ್ತಾನಕ್ಕೆ ಎಂತ ದೊಡ್ಡ ಪೆಟ್ಟು ಕೊಟ್ಟಿದ್ದು? ಭಾರತೀಯ ಸೇನೆ ಗೆಲುವಲ್ವಾ? ಅದು ಭಾರತೀಯ ಸೇನೆ ಗೆಲುವಲ್ವಾ ಅಂದ್ರು. ಆ ನಂತರ 1971ರಲ್ಲಿ ಎಂತಹ ರಿಸಲ್ಟು, ಏನೂ ಸಿಗ್ಲಿಲ್ಲ ಭಾರತಕ್ಕೆ ಅಂತ ಹೇಳಿದ್ರಲ್ಲ ನೀವು. ಭಾರತೀಯ ಸೇನೆಗೆ ಏನು ಸಿಗ್ಲಿಲ್ಲ ಅಂತ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಯಿತು.
ಸ್ವತಂತ್ರ ರಾಷ್ಟ್ರ ಆಯಿತು ಮತ್ತು 90,000 ಪಾಕಿಸ್ತಾನಿ ಸೈನಿಕರು ಭಾರತದ ಸೇನೆಯ ಮುಂದೆ ಶರಣಾಗತಿಯಾದರು. ಅದಕ್ಕಿಂತ ದೊಡ್ಡ ಗೆಲುವು ಭಾರತೀಯ ಸೇನೆಗೆ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾವ ಸೇನೆಗೆ ಸಿಕ್ಕಿದೆ ಹೇಳ್ರಿ? ಇತಿಹಾಸ ಗೊತ್ತಿಲ್ಲ ಅಂದ್ರೆ ಹೇಳ್ರಿ. ನಿಮ್ಮ ಇತಿಹಾಸಗಳಲ್ಲಿ ಭಾರತದ ಸೇನೆ ಸೋತಿರಬಹುದು, ನಮ್ಮ ಇತಿಹಾಸ ಇದು. ನಮ್ಮ ಸೇನೆಯ ಬಗ್ಗೆ ನಮಗೆ ಗೌರವ ಇದೆ. ನಮ್ಮ ಸೇನೆ ಯಾವತ್ತೂ ಸಹ ದೇಶದ ರಕ್ಷಣೆಯಲ್ಲಿ ಮುಂದಿದೆ. ನಮಗೆ ಮೊದಲು ರಾಷ್ಟ್ರ, ಆ ನಂತರ ರಾಜ್ಯ, ಆ ನಂತರವೇ ಪಾರ್ಟಿ. ಆದರೆ ನಿಮ್ದು ಡೋಂಗಿ ಕತೆ. ಎಲ್ಲದಕ್ಕೂ ರಾಜಕೀಯ ತರ್ತೀರಿ. ಪಾಠ ಕಲೀರಿ, ಇತಿಹಾಸದ ಪಾಠವನ್ನು ಕಲೀರಿ ಅಂತ ಸುಪ್ರಿಯಾ ಸುಲೆ ಶಾಲಲ್ಲಿ ಸುತ್ತಿ ಹೊಡೆಯೋದು ಅಂತ ಹೇಳ್ತಾರಲ್ಲ, ಹಾಗೆ ಪಟ 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 ಅಂತ ಹಾಕಿದ್ರು ತೇಜಸ್ವಿ ಸೂರ್ಯಗೆ. ತೇಜಸ್ವಿ ಸೂರ್ಯ ಮುಖ ನೋಡಕ್ಕಾಗ್ಲಿಲ್ಲ, ನೋಡಬಾರ್ದು ಸಹ. ಅಂತಹ ಅನಿಷ್ಟ ಮುಖಗಳನ್ನ ನಾವು ನೋಡಬಾರ್ದು. ರಾಜಕೀಯಕ್ಕಾಗಿ ದೇಶದ ಸೇನೆ ಯಾವತ್ತೂ ಗೆಲುವನ್ನೇ ಕಂಡಿಲ್ಲ. ಅದಕ್ಕೆ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಇರೋವರೆಗೂ ಗೆಲುವು ಕಾಣಲೇ ಇಲ್ಲ ಅಂತ ಹೇಳೋದಿದೆಯಲ್ಲ ಭಾರತೀಯ ಸೇನೆ ಬಗ್ಗೆ, ಅದಕ್ಕಿಂತ ದೇಶದ್ರೋಹ ಬೇಕಾ? ಅದಕ್ಕಿಂತ ಅಸಹ್ಯ ಬೇಕಾ ಈ ಬಿಜೆಪಿಗರಿಗೆ? ಎಷ್ಟು ಹೊಲಸು ಮನಸ್ಥಿತಿ ನೋಡಿ ಇವ್ರಿಗೆ, ಎಷ್ಟು ಹೊಲಸು ಮನಸ್ಥಿತಿ. ಆದ್ರೆ ಆ ಹೊಲಸು ಮನಸ್ಥಿತಿಯನ್ನ ಸ್ಪಾಟ್ ಅಲ್ಲೇ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಾಗೆ NCP ಶರದ್ ಪವಾರ್ ಬಣದ ನಾಯಕಿ ಸುಪ್ರಿಯಾ ಸುಲೆ ಇವತ್ತು ಶಾಲಲ್ಲಿ ಸುತ್ತಿ ಹೊಡೆದಿದ್ದಾರೆ. ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಶಾಲಲ್ಲಿ ಸುತ್ತಿ ಹೊಡೆದಿದ್ದಾರೆ. ಅದಕ್ಕೆ ಅರ್ಥ ನಿಮಗೆ ಗೊತ್ತಿದ್ರೆ ಗೊತ್ತಾಗುತ್ತೆ ತೇಜಸ್ವಿ ಸೂರ್ಯಾಗಿ ಯಾವುದ್ರಲ್ಲಿ ಹೊಡೆದಿರೋದು ಅಂತ, ಯಾವುದ್ರಲ್ಲಿ ಹೊಡೆದಂಗಾಗಿರೋದು ಅಂತ. ಇಂತಹ ಅನಿಷ್ಟ ಮನಸ್ಥಿತಿಗಳು ದ್ವೇಷವನ್ನು ಬಿತ್ತಿ ಹಿಂದೂ ಮುಸ್ಲಿಂ ಅನ್ನು ತೋರಿಸಿ ಓಟ್ ಹಾಕಿಸ್ಕೊಂಡು ಗೆದ್ದು ಬಿಡ್ತಾರೆ. ಗೆದ್ದು ಬಿಟ್ಟು ದೇಶನ ಹೀಗೆ ಅವಮಾನಿಸ್ತಾರೆ. ಸೇನೆಯನ್ನು ಅವಮಾನಿಸೋದು, ಛೀ, ಎಂಥ ಅನಿಷ್ಟ ಇವ್ರದೆಲ್ಲ, ಎಂಥ ಹೊಲಸು ಮನಸ್ಥಿತಿಗಳು. ಇವರು ಬೆಳೆದು ಬಂದಿರುವ ಸಂಸ್ಕೃತಿನೇ ಅಂಥದ್ದು. ಇವರು ಸಣ್ಣ ವಯಸ್ಸಿನಿಂದ ಇವ್ರ ಮನೆಯಲ್ಲಿ ಕಲಿಸಿರೋ ಸಂಸ್ಕೃತಿನೇ ಅಂಥದ್ದು. ಇವರ ಮನೆಯಲ್ಲಿ ಇವರ ತಂದೆ ತಾಯಿ ಹೇಳ್ಕೊಟ್ಟಿರೋದೇ ಅಂಥದ್ದು. ರಾಜಕೀಯ ಮಾಡು, ದ್ವೇಷ ಮಾಡು, ದೇಶ ಹಾಳಾಗೋಗ್ಲಿ, ಸೈನಿಕರನ್ನು ಅವಮಾನಿಸು, ಪರವಾಗಿಲ್ಲ, ಓಟ್ ಬರಂಗ್ ಮಾಡ್ಕೊ. ಇದನ್ನೇ ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಬೇಕು. ಇವ್ರು ಹೋಗಿರೋ ಶಾಲೆಗಳಲ್ಲಿ ಹೇಳ್ಕೊಟ್ಟಿರ್ಬೇಕು. ಇವ್ರು ಹೋಗಿರೋ ಶಾಖೆಗಳಲ್ಲಿ ಆಕ್ಚುಲಿ ಹೇಳ್ಕೊಟ್ಟಿರೋದು ಅನ್ಸುತ್ತಿದೆಲ್ಲ. ಅಲ್ಲಿಂದನೇ ಇಂತಹ ಅನಿಷ್ಟ ಇತಿಹಾಸಗಳು ಹೊರಗಡೆ ಬರೋದು. ಶಾಖೆಗಳಿಂದ, RSS ಶಾಖೆಗಳಿಂದ ಬಂದಷ್ಟು ಕೊಳಕು ಇತಿಹಾಸಗಳು ಬೇರೆ ಎಲ್ಲಿಂದ ಬರಕ್ ಸಾಧ್ಯನೇ ಇಲ್ಲ. ಬರೀ ಸುಳ್ಳು, ದೇಶ ವಿರೋಧಿ ಇತಿಹಾಸಗಳು ಬರೋದು. ದೇಶದಲ್ಲಿ ಏನೂ ಆಗಿಲ್ಲ, ಸೈನಿಕರು ಏನೂ ಸಾಧಿಸಿಲ್ಲ, ಸೈನ್ಯ ಯಾವಾಗಲೂ ಸೋಲ್ತಾನೆ ಇದೆ, ದೇಶ ಹಾಳಾಗೋಗಿದೆ, ಎಕ್ಕುಟ್ಟೋಗಿದೆ, ತಿನ್ನಕ್ಕಿಲ್ಲ, ಭಿಕ್ಷೆ ಬೇಡ್ತಿದ್ದೀವಿ, ಇಂಥದ್ದನ್ನೇ ಹೇಳ್ಕೊಡೋದು RSS ಶಾಖೆಗಳಲ್ಲಿ. ಯಾಕೆ? ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮೋದಿ ಅಂತಹ ಅಯೋಗ್ಯನನ್ನು ತಗೊಂಡ್ಬಂದು ಪ್ರಧಾನಿ ಮಾಡೋದಕ್ಕೆ. ಅದಕ್ಕೆ ಅಂತಹ ಸುಳ್ಳುಗಳನ್ನು ಶಾಖೆಗಳಲ್ಲಿ ಹೇಳಿ ಅವರನ್ನು ಬೀದಿಗೆ ಬಿಡ್ತಾರೆ. ಬೀದಿಗೆ ಬಿಟ್ಟವ್ರು ಇಂಥವ್ರು ಆಗ್ತಾರೆ. ಜನ ಮಾರು ಹೋಗಿ ಧರ್ಮದ್ವೇಷದಲ್ಲಿ ಓಟ್ ಹಾಕಿದ್ರೆ ಇಂಥವ್ರು ಪಾರ್ಲಿಮೆಂಟ್ ತಲುಪ್ತಾರೆ. ತೇಜಸ್ವಿ ಸೂರ್ಯ ಅಂತಹದೇ ಒಂದು ದಾರಿ ತಪ್ಪಿದ ಮಗ. ಅಂಥವ್ರಿಂದ ಇನ್ನೇನು ನಿರೀಕ್ಷೆ ಮಾಡ್ತೀರಿ? ಇಂತಹದನ್ನೇ ನಿರೀಕ್ಷೆ ಮಾಡೋಕ್ಕಾಗದು. ನನ್ನ ದೇಶದ ಸೈನ್ಯವನ್ನು ಅವಮಾನಿಸುವವನು ಅವನು ಯಾವನೇ ಆಗಿರಲಿ, ಅವನು ಕಂತ್ರಿನೇ, ಯಾವನೇ ಆಗಿರಲಿ ಅವನು ಕಂತ್ರಿನೇ. ಆ ಕೆಲಸಕ್ಕೆ ಯಾವುದೇ ಉದ್ದೇಶಕ್ಕೂ ಕೈ ಹಾಕಬಾರ್ದು. ನಿಮ್ಮ ರಾಜಕೀಯ ನೀವು ಮಾಡ್ಕೊಂಡು ಸಾಯ್ರಿ, ಯಾರು ಬೇಡ ಅಂದ್ರು ನಿಮ್ಮ ರಾಜಕೀಯಕ್ಕೆ ಬೆಂಕಿ ಬೀಳ. ದಿನ ಬೆಳಗಾದ್ರೆ ರಾಜಕೀಯ ಮಾಡ್ತೀರಾ ಮಾಡಿ, ಸೈನ್ಯ ಹೇಳ್ಕೊಂಬರ್ಬೇಡಿ. ಅವರು ಪ್ರಾಣತ್ಯಾಗ ಮಾಡಿರೋದ್ರಿಂದ ನೀವು ಇವತ್ತು ಉಸಿರಾಡ್ತಿರೋದು. ಆ ಕಾಮನ್ ಸೆನ್ಸ್ ಇಲ್ದಿರುವಂತಹ ನಿಮ್ಮಂಥವ್ರನ್ನೆಲ್ಲ MP ಮಾಡಿ ಕೂರಿಸಿದಾರಲ್ಲ, ಅಸಹ್ಯ ಆಗತ್ತೆ. ಒಂದೊಂದು ಸಲ ನಮ್ಮ ಸಿಸ್ಟಮ್ನ ನೋಡಿದ್ರೆ ಅಸಹ್ಯ ಆಗತ್ತೆ. ಎಷ್ಟು ಉಗಿದರು ಈ BJP ಅವರಿಗೆ, ಆ ಶಾಖೆಗಳಿಂದ ಕಲ್ತು ಬಂದವ್ರಿಗೆ ಒಂದು ಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಾಳೆ ಬಂದು ಅದನ್ನು ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ. ನೋಡ್ತಾ ಇರಿ, ಸಮರ್ಥನೆ ಮಾಡ್ಕೊಳ್ತಾರೆ. ದೇಶದ ಸೇನೆ ಯಾವತ್ತೂ ಗೆದ್ದಿಲ್ವಂತೆ. ಎತ್ತು ಬಿಸಾಕ್ರಿ ಇವ್ರನ್ನ, ಪಕ್ಷದಿಂದ ಅಲ್ಲ ಪಾರ್ಲಿಮೆಂಟಿಂದಾನೆ ತೆಗೆದು ಬಿಸಾಕ್ರಿ ಇವ್ರನ್ನೆಲ್ಲ. ಅದಕ್ಕೆ ಲಾಯಕ್ ಇವರೆಲ್ಲ. ಕತ್ತೆ ಕಾಯಕ್ಕೂ ಲಾಯಕ್ಕಿಲ್ಲ ಈ ತೇಜಸ್ವಿ ಸೂರ್ಯ, ಕತ್ತೆ ಕಾಯಕ್ಕೂ ಲಾಯಕ್ಕಿಲ್ಲ. ಅದಕ್ಕೆ BJPನ ಕಾಯ್ತಾ ಇರೋದು, ಅದಕ್ಕೆ BJPನ ಕಾಯ್ತಿರೋದು. ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಅದರ ಅರ್ಥ ಆಳವಾಗಿದೆ, ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ತೇಜಸ್ವಿ ಸೂರ್ಯ ಹೊಸದಾಗಿ ಶಾಲಲ್ಲಿ ಸುತ್ತಿಸ್ಕೊಂಡು ಹೊಡೆಸ್ಕೊಂಡಂತಹ ಕತೆ. ಇಂತಹದ್ದೇ ಒಳ್ಳೊಳ್ಳೆ ಕಥೆಗಳನ್ನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ಕೇಳಿಸ್ಕೊಳ್ತಾ ಇರಿ, ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.